ಶ್ರೀಕೃಷ್ಣನನ್ನು ಭಾಗವತದಲ್ಲಿ ಮತ್ತಿತರ ಪುರಾಣಗಳಲ್ಲಿ ನೀಲಮೇಘ ಶ್ಯಾಮ ಎಂದು ಬಣ್ಣಿಸಿದ್ದಾರೆ. ಅಂದರೆ ನೀಲಮೇಘದ ಬಣ್ಣ ಹೊಂದಿದ್ದವನು ಎಂದು. ಇದು ಪೂರ್ತಿ ನೀಲಿಯಲ್ಲ, ಇತ್ತ ಕಪ್ಪು ಅಲ್ಲ. ಕೃಷ್ಣ ಎಂಬುದರ ಅರ್ಥ ಕಪ್ಪು ಎಂದು. ಆದರೆ ಕೃಷ್ಣ ಕಪ್ಪು ಅಲ್ಲ. ಕೃಷ್ಣ ಎಂಬ ಹೆಸರಿನ ಆಧಾರದಲ್ಲಿ ಆತ ಕಪ್ಪು ಎನ್ನುವವರಿದ್ದಾರೆ, ಆದರೆ ಆತ ನೀಲ. ಈ ಕಾರಣದಿಂದಲೇ ಭಾರತದಲ್ಲಿ ಬಹಳಷ್ಟು ದಿವ್ಯ ವ್ಯಕ್ತಿಗಳನ್ನು ನೀಲಿ ಬಣ್ಣವೆಂಬಂತೆ ಬಿಂಬಿಸಲಾಗಿದೆ. ಶಿವನ ಮೈಬಣ್ಣ ನೀಲಿ, ಕೃಷ್ಣನ ಮೈಬಣ್ಣ ನೀಲಿ, ರಾಮನ ಮೈಬಣ್ಣವೂ ನೀಲಿ. ಯಾಕೆಂದ್ರೆ ಅವರು ನಮ್ಮ ವ್ಯಾಪ್ತಿಗೆ ಮೀರಿದ ನೀಲಿ ಬಣ್ಣದ ಪ್ರಭಾವಳಿಯನ್ನು ಹೊಂದಿದ್ದರು. ಶ್ರೀಕೃಷ್ಣನನ್ನು ಎಲ್ಲಾ ಕಡೆಯೂ ನೀಲಿ ಮೈಬಣ್ಣದಿಂದ ಚಿತ್ರಿಸುವುದನ್ನು ನೀವು ಕಂಡಿರಬಹುದು. ಅದ್ಯಾಕೆ ಆತನ ಮೈಬಣ್ಣ ನೀಲಿ? ಈ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಒಮ್ಮೆಯಾದರೂ ಉದ್ಭವಿಸಿರಬೇಕು ಎಂದು ನಮಗೆ ತಿಳಿದಿದೆ. ಶ್ರೀಕೃಷ್ಣನ ಮೈಬಣ್ಣವೇಕೆ ನೀಲಿ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಂತಹ ಕಂಟೆಂಟ್ಗಳಿಗೆ ನಮ್ಮ ಚಾನಲ್ ಅನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಭಗವಾನ್ ಕೃಷ್ಣ ಏಕೆ ನೀಲಿ ಬಣ್ಣದಲ್ಲಿರುತ್ತಾನೆ ಎಂಬುದರ ಕುರಿತು ಸೇರಿಸಲು ವಿಭಿನ್ನ ಸಿದ್ಧಾಂತಗಳಿವೆ. ಕಂಸನ ಬಳಿ ಕೃಷ್ಣನನ್ನು ಕೊಲ್ಲಲು ಸಾಧ್ಯವಾಗದೇ ಇದ್ದಾಗ ಅವನು ಹತಾಶನಾಗಿ ಪೂತನಿ ಎನ್ನುವ ರಾಕ್ಷಸಿಯನ್ನು ಸುಂದರ ಯುವತಿಯ ರೂಪದಲ್ಲಿ ಕೃಷ್ಣನ ವಾಸಸ್ಥಳಕ್ಕೆ ಕಳುಹಿಸುತ್ತಾನೆ. ಕಂಸನ ಮಾತಿನಂತೆ ಪೂತನಿ ಕೃಷ್ಣನನ್ನು ಹುಡುಕಿಕೊಂಡು ಗೋಕುಲಕ್ಕೆ ಬಂದಾಗ ಯಶೋದಾಳ ಬಳಿ ಇರುವ ಮಗುವೇ ಕೃಷ್ಣ ಎಂದು ತಿಳಿದು ಯಶೋದಾಳ ಬಳಿ ಹೋಗಿ ಆಕೆಯನ್ನು ವಿಚಲಿತಗೊಳಿಸಿ ಕೃಷ್ಣನಿಗೆ ವಿಷದ ಎದೆ ಹಾಲುಣಿಸಲು ಹೋಗುತ್ತಾಳೆ. ಬಾಲಕೃಷ್ಣನಿಗೆ ಎದೆ ಹಾಲುಣಿಸಲು ಮುಂದಾದ ಪೂತನಿಯ ಎದೆಯನ್ನು ರಕ್ತಸಹಿತ ಕೃಷ್ಣನು ಈರಿದಾಗ ಕೃಷ್ಣ ಸಾಯಲಿಲ್ಲ, ಬದಲಾಗಿ ಅವನ ಚರ್ಮವು ನೀಲಿ ಬಣ್ಣಕ್ಕೆ ತಿರುಗಿತು ಎಂದು ಹೇಳಲಾಗುತ್ತದೆ. ಇನ್ನೊಂದು ನಂಬಿಕೆ ಎಂದರೆ ಯಮುನಾ ನದಿಯ ಆಳದಲ್ಲಿ ಕಾಳಿಂಗ ಎನ್ನುವ ದೈತ್ಯ ಸರ್ಪ ವಾಸವಾಗಿರುತ್ತದೆ. ಸೊಕ್ಕಿನ ಕಾಳಿಂಗ ಸರ್ಪವು ಯಮುನಾ ನದಿಯ ಸಂಪೂರ್ಣ ನೀರನ್ನು ವಿಷಪೂರಿತವನ್ನಾಗಿಸಿ ಸ್ಥಳೀಯ ಪ್ರಾಣಿ ಪಕ್ಷಿಗಳ ಮರಣಕ್ಕೆ ಕಾರಣವಾಗಿರುತ್ತದೆ. ಇದನ್ನು ತಿಳಿದ ಕೃಷ್ಣ ನದಿಯ ದಡದಲ್ಲಿ ಚೆಂಡಾಟ ಆಡುವ ನೆಪದಿಂದ ಯಮುನಾ ನದಿಗೆ ಹೋಗಿ ಸರ್ಪದೊಂದಿಗೆ ಯುದ್ಧಕ್ಕೆ ನಿಲ್ತಾನೆ. ಸಾಕಷ್ಟು ಹೋರಾಟದ ಬಳಿಕ ಕೃಷ್ಣನ ಶಕ್ತಿಯಿಂದ ಕಾಳಿಂಗ ಸರ್ಪವು ಸೋಲುತ್ತದೆ ಮತ್ತು ಅವನ ವಿಷವು ಕೃಷ್ಣನ ಮೇಲೆ ಪ್ರಭಾವ ಬೀರಿದ ಪರಿಣಾಮ ಅವನ ಬಣ್ಣವು ನೀಲಿ ಬಣ್ಣಕ್ಕೆ ತಿರುಗಿತು ಎಂದು ಹೇಳಲಾಗುತ್ತೆ. ಇದೇ ರೀತಿ ಸಮುದ್ರ ಮಂಥನದ ಸಮಯದಲ್ಲಿ ಜಗತ್ತನ್ನು ವಿನಾಶದಿಂದ ರಕ್ಷಿಸಲು ವಿಷವನ್ನು ಕುಡಿದನೆಂದು ನಂಬಲಾದ ಶಿವನ ನೀಲಿ ಕಂಠವನ್ನು ವಿವರಿಸಲು ಇದೇ ಸಿದ್ಧಾಂತವು ತೇಲುತ್ತದೆ. ಸನಾತನ ಧರ್ಮದ ಪ್ರಕಾರ ನೀಲಿ ಬಣ್ಣವು ಅನಂತ ಮತ್ತು ಅಳೆಯಲಾಗದ ಸಂಕೇತವಾಗಿದೆ. ಇನ್ನೊಂದು ಸಿದ್ಧಾಂತವು ವಿಷ್ಣುವು ದೇವಕಿಯ ಗರ್ಭದಲ್ಲಿ 2 ಕೂದಲುಗಳನ್ನು ಅಳವಡಿಸುವುದನ್ನು ಉಲ್ಲೇಖಿಸುತ್ತದೆ. ಒಂದು ಕಪ್ಪು ಮತ್ತು ಇನ್ನೊಂದು ಬಿಳಿ. ಇದು ಅದ್ಭುತವಾಗಿ ರೋಹಿಣಿಗೆ ವರ್ಗಾಯಿಸಲ್ಪಟ್ಟಿತ್ತು ಮತ್ತು ಪರಿಣಾಮವಾಗಿ ಕಪ್ಪು ಕೂದಲಿನ ಕೃಷ್ಣ ಉಪಕರಣದ ಜನ್ಮದಿಂದ ಕಪ್ಪು ಚರ್ಮ ಮತ್ತು ಬಿಳಿ ಕೂದಲಿನಿಂದ ಅವನ ಸಹೋದರ ಬಲರಾಮ. ಶ್ರೀಕೃಷ್ಣನ ಚರ್ಮದಲ್ಲಿರುವ ನೀಲಿ ಛಾಯೆಯು ಭೌತಿಕ ದೇಹದ ಬಣ್ಣವಲ್ಲ, ಆದರೆ ನೀಲಿ ಸೆಳವು ಹೊರಸೂಸುವ ಭಗವಂತನ ಶಾಶ್ವತ ಆಧ್ಯಾತ್ಮಿಕ ದೇಹ ಎಂದು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. ಭಗವದ್ಗೀತೆಯ ಪ್ರಕಾರ ಭಗವಾನ್ ಕೃಷ್ಣನ ಆನಂದವಾದ ನೀಲಿ ರೂಪವು ಶುದ್ಧ ಭಕ್ತರಿಗೆ ಮಾತ್ರ ಗೋಚರಿಸುತ್ತದೆ. ಅವನ ಭಕ್ತರಲ್ಲದವರನ್ನು ದಿಗ್ಭ್ರಮೆಗೊಳಿಸಬಹುದು, ಆದರೆ ಅವನಿಗೆ ಶುದ್ಧ ಭಕ್ತಿ ಸೇವೆ ಸಲ್ಲಿಸಿದವರು ಯಾವಾಗಲೂ ಅವನ ನೀಲಿ ಆನಂದದ ರೂಪದಲ್ಲಿ ಅವನನ್ನು ನೋಡುತ್ತಾರೆ ಎಂದು ನಂಬಲಾಗಿದೆ. ಇನ್ನೊಂದು ನಂಬಿಕೆ ಎಂದರೆ ಭಗವಾನ್ ವಿಷ್ಣುವು ನೀರಿನ ಜೊತೆಗಿನ ಒಡನಾಟದಿಂದಾಗಿ ನೀಲಿ ಬಣ್ಣವನ್ನು ಒಳಗೊಂಡಿರಬಹುದು ಎಂದು ಚಿತ್ರಿಸಲಾಗಿದೆ. ಆದುದರಿಂದ ಕೃಷ್ಣ ಸೇರಿದಂತೆ ಅವನ ಎಲ್ಲ ಅವತಾರಗಳನ್ನು ನೀಲಿಯ ರೂಪದಲ್ಲಿ ತೋರಿಸಲಾಗಿದೆ. ಸನಾತನ ಧರ್ಮದಲ್ಲಿ ಚಾರಿತ್ರ್ಯದ ಆಳ ಮತ್ತು ದುಷ್ಟರ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೊಂದಿರುವವನನ್ನೇ ನೀಲಿ ಚರ್ಮದವರು ಎಂದು ಚಿತ್ರಿಸಲಾಗಿದೆ. ಕೃಷ್ಣನ ನೀಲಿ ಬಣ್ಣಗಳ ಸಿದ್ಧಾಂತವು ಸೃಷ್ಟಿಕರ್ತನ ಪ್ರಕೃತಿಗೆ, ಅಂದರೆ ಆಕಾಶ, ಸಾಗರಗಳು, ನದಿಗಳು ಮತ್ತು ಸರೋವರಗಳಿಗೆ ಗರಿಷ್ಠ ನೀಲಿ ಬಣ್ಣವನ್ನು ನೀಡಿದ್ದಾನೆ ಎಂಬ ಅಂಶಕ್ಕೆ ಹೋಗುತ್ತದೆ. ಶೌರ್ಯ,
ಪೌರುಷ, ಸಂಕಲ್ಪ ಹಾಗೂ ಕಷ್ಟಕರ ಸಂದರ್ಭಗಳನ್ನು ಎದುರಿಸುವ ಗುಣಗಳನ್ನು ಹೊಂದಿರುವ ದೇವರನ್ನು ನೀಲಿ ಬಣ್ಣದಲ್ಲಿ ಪ್ರತಿನಿಧಿಸಲಾಗುತ್ತದೆ. ಸ್ನೇಹಿತರೆ, ಭಗವಾನ್ ಕೃಷ್ಣನ ನೀಲಿ ಬಣ್ಣವು ಅವನ ಪಾತ್ರದ ವೈಶಲ್ಯತೆಯನ್ನು, ಅವನ ದೃಷ್ಟಿಯ ಆಳವನ್ನು, ಅವನ ಕಾರ್ಯವನ್ನು ವಿಫಲಗೊಳ್ಳದ ಸಮಯೋಚಿತತೆಯನ್ನು ಒಳಗೊಂಡಿರುತ್ತದೆ. ಶ್ರೀಕೃಷ್ಣನ ನೀಲಿ ಬಣ್ಣವು ಇಡೀ ವಿಶ್ವವನ್ನೇ ಆವರಿಸಿದೆ. ಆಕಾಶದಲ್ಲಿ ಲಕ್ಷಾಂತರ ಹೊಳೆಯುವ ನಕ್ಷತ್ರಗಳ ಹೊರತಾಗಿಯೂ ಬ್ರಹ್ಮಾಂಡ ಅಥವಾ ನಕ್ಷತ್ರ ಪುಂಜವು ಕಪ್ಪು ಬಣ್ಣದಾಗಿದೆ. ಅಂದರೆ ನಮ್ಮ ದೃಷ್ಟಿಗೆ ಮೀರಿದೆ. ಸೂರ್ಯನ ಕಿರಣಗಳಿಂದಾಗಿ ಇದು ದೈನಂದಿನ ದಿನದಲ್ಲಿ ನೀಲಿ ಬಣ್ಣದಲ್ಲಿ ಕಾಣುತ್ತದೆ, ಆದರೆ ವಾಸ್ತವವಾಗಿ ಇದು ಕಪ್ಪು ಮತ್ತು ಅನಂತವಾಗಿರುತ್ತದೆ. ನಮ್ಮ ಬ್ರಹ್ಮಾಂಡವು ಎಷ್ಟು ವಿಶಾಲವಾಗಿದೆ ಎಂದು ಊಹಿಸಿ. ಹಾಗಾದರೆ ಕೃಷ್ಣನ ಬಣ್ಣವು ಅನಂತ ಬ್ರಹ್ಮಾಂಡದಂತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು. ಜೈ ಕರ್ನಾಟಕ.